ಈ ಅಪಾರ್ಟ್ಮೆಂಟ್ಗಳ ಸ್ಲ್ಯಾಬ್ ಹೇಳ್ತಾ ಇದ್ರಿ, ಈಗ 10 ಫ್ಲಾಟ್ ಇರೋರು, 20 ಫ್ಲಾಟು, 50 ಫ್ಲಾಟು, ಅಂದರೆ 100 ಫ್ಲಾಟ್ ಇರೋರು ಕೂಡ ಕಡಿಮೆ, ಅದ್ರ ಮೇಲೆ ಇರೋ ಲಕ್ಸುರಿ ಅನ್ವಯ ಆಗುತ್ತಾ ಅಂತ, ಯಾವ ರೀತಿ ಅದು ಅಂತ ಸರ್? ಹೌದು, ಹಿಂದೆ ಏನಿತ್ತು ಎಲ್ಲರಿಗೂ ಒಂದೇ ಕ್ಯಾಟಗರಿ ಮಾಡ್ತೀವಿ. ಅದರಿಂದ ಈಗ ಸಣ್ಣ ಮತ್ತು ಮಧ್ಯಮ ವರ್ಗದವರು ಇರುವಂಥ ಅಪಾರ್ಟ್ಮೆಂಟ್ಗಳಿಗೆ ಒಂದೇ ರೇಟ್ ಇರುತ್ತದೆ ಮತ್ತು ಲಕ್ಸುರಿ ಅಪಾರ್ಟ್ಮೆಂಟ್ಗೆ ಒಂದೇ ರೇಟ್ ಇತ್ತು. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈಗ ಸಣ್ಣ ಮತ್ತು ಮಧ್ಯಮ ವರ್ಗದವರು ಏನು ಇದ್ದಾರೆ ಆ ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ನೋಡಿ ಆಗುತ್ತೆ, ಲಕ್ಸುರಿಯಸ್ ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಈಗ 0 to 2 lakhsನವರಿಗೆ 0.30 ಅಂದರೆ 1 ಪೈಸಾಗಿಂತ ಕಡಿಮೆ ಆಗುತ್ತೆ, ಅರ್ಧ ಪೈಸಾಗಿಂತ ಕಡಿಮೆ ಆಗುತ್ತೆ, ಅಷ್ಟು ಲೀಟ್ರು ಬೆಲೆ ಏರಿಕೆ ಆಗುತ್ತೆ. ಮತ್ತು 2 lakhs to 5 lakhs ಯಾವ ಕ್ಯಾಟಗರಿ ಅವರಿಗೆ 0.3605 ಇಂಕ್ರೀಸ್ ಆಗುತ್ತೆ. ಮತ್ತು ಅಪ್ ಟು 10 lakhs ಯಾರಿದ್ದಾರೆ ಅವರಿಗೆ 1 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. ಅದಕ್ಕೆ ಮೇಲೆ 10 lakhsಗೆ ಮೇಲೆ ಯೂಸ್ ಮಾಡಿದರೆ ತುಂಬ ತುಪ್ಪಟ್ಟು ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಅವರಿಗೆಲ್ಲ ಕೂಡ 1 ಲಕ್ಷ ಕ್ಯಾಟಗರಿ ಏನಿದೆ ಡೊಮೆಸ್ಟಿಕ್ ಸ್ಲಾಬು ಅದಕ್ಕೆ ಮ್ಯಾಚ್ ಮಾಡ್ತೀವಿ. ಇದೆಲ್ಲ ಆಯಿತು ಸರ್. ವಾಣಿಜ್ಯಾತ್ಮಕ ಕಮರ್ಷಿಯಲ್ ಆಗಿ ಬಳಸುವಂಥವ್ರಿಗೆ ಯಾವ ರೀತಿ? ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಇರುತ್ತೆ ಸರ್ ಸ್ಲ್ಯಾಬ್ ಅದಂದ್ರೆ. ಕಮರ್ಷಿಯಲ್ ಆಗಿರುವವರಿಗೆ 1 ಪೈಸಾಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ 0.90 ಪೈಸಾಯಿಂದ ಶುರು ಆಗುತ್ತೆ. ಮ್ಯಾಕ್ಸಿಮಮ್ಮು 1 ಪೈಸಾ 1.50 ಪೈಸಾ 1.50 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. ಈಗ ಇದು ನಾಳೆಯಿಂದ ಅಧಿಕೃತ ಜಾರಿ ಆದರೆ ಈ ಏಪ್ರಿಲ್ ಮಂತ್ ನಾವು ಕನ್ಸಂಪ್ಷನ್ ಮಾಡಿರೋಂಥ ಮೇ ತಿಂಗಳಿಗೆ ಅದೊಂದು ಬಿಲ್ ಬರುತ್ತೆ, ಬಿಲ್ ಜನರೇಟ್ ಆಗುತ್ತೆ. ಹೌದು, ಮೇ ಬಿಲ್ಲಿಂದ ಇದು ಅನ್ವಯ ಆಗುತ್ತೆ, ಮೇ ಬಿಲ್ಲಿಗೆ ಬಂದಾಗ ಇದು ಅನ್ವಯ ಆಗುತ್ತೆ. ಇನ್ನೊಂದು ಪ್ರಮುಖವಾಗಿ ನೀವು ಹೇಳ್ತಾ ಇದ್ರಿ, ಇನ್ನು ಏಪ್ರಿಲ್ ಮಂತಲ್ಲಿ ನಾವು 3% ಅಷ್ಟು ಹೆಚ್ಚಳ ಮಾಡ್ತೀವಿ ಅಂತ. ಅಂದರೆ ಈಗಾಗಲೇ KRC ಅದನ್ನು ಪಾಲಿಸ್ಕೊಂಡು ಬಂದಿದೆ, ಬೆಸ್ಕಾಂ ವಿದ್ಯುತ್ ದರನ ಪ್ರತಿ ವರ್ಷ ಮಾಡೋರಿದೆ. ಅದೇ ರೀತಿಯಾಗಿ ಜನರ ಮುಂದಿಟ್ಟು ಪ್ರತಿ ವರ್ಷ ಇನ್ನು ಮುಂದೆ ಜಲಮಂಡಳಿ ಕೂಡ 3% ಅಷ್ಟು ಹೈಕ್ ಮಾಡುತ್ತಾ ಅಂತ. ಹೌದು, ಯಾಕಂದರೆ ಈಗ ಒಂದೇ ಸರಿ ನಾವು ಬೆಲೆ ಏರಿಕೆಗೆ ಮಾಡೋಕ್ಕೆ ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಮತ್ತು ಜಲಮಂಡಳಿ ಕೂಡ ಪ್ರತಿ ವರ್ಷ ಆಗುವ ನಷ್ಟಗಳನ್ನು ಅಕ್ಯುಮುಲೇಟ್ ಮಾಡಿಕೊಂಡು 10 ವರ್ಷ ಆದಮೇಲೆ ಮಾಡಿದರೆ ಈ ಥರ ಜನರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ಈಗ ಇನ್ನು ಮುಂದೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನು ಸೂಚನೆ ಕೊಟ್ಟಿದೆ ಅದರ ಪ್ರಕಾರ ಪ್ರತಿ ವರ್ಷಕ್ಕೆ 3% ಆಟೋಮೆಟಿಕ್ ರೈಸು ಎವ್ರಿ ಏಪ್ರಿಲ್ 1st ವೀಕ್ ಆಗುತ್ತೆ. ಜನಸಾಮಾನ್ಯರಿಗೆ ಇದು ಹೊರೆ ನಿಜ, ಆದರೆ ಅಷ್ಟೇ ಜಲಮಂಡಳಿಗೆ ಕೂಡ ಎಷ್ಟು ಅನಿವಾರ್ಯವಾಗಿತ್ತು ಈಗ ಹೈಕ್ ಮಾಡುವಂಥದ್ದು? ನಾನು ಆಗಲೇ ಹೇಳಿದ್ದೀನಿ, ಕಳೆದ 11 ವರ್ಷಗಳಾಗಿ ಬೆಲೆ ಏರಿಕೆ ಯಾವುದೂ ಆಗಿಲ್ಲ. ನಿಮಗೆ ಕಳೆದ ವರ್ಷಗಳಲ್ಲಿ 3 ಟೈಮ್ಸ್ ಎಲೆಕ್ಟ್ರಿಸಿಟಿ ಖರ್ಚಾಗಿದೆ. ಎಲೆಕ್ಟ್ರಿಸಿಟಿನೇ ನಮ್ಮದು ಜಾಸ್ತಿ ಖರ್ಚಿರುವುದು. ಯಾಕಂದರೆ ಪಂಪ್ಗಳು ನಾವು ಕಾವೇರಿ ನೀರನ್ನು 120 ಕಿಲೋಮೀಟರ್ ದೂರಕ್ಕೆ 1000 ಮೀಟ್ರ್ ಎತ್ತರಕ್ಕೆ ಪಂಪ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿನೇ ಜಾಸ್ತಿ ಖರ್ಚಾಗ್ತದೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಖರ್ಚಿಂದ ನಮಗೆ ಜಾಸ್ತಿ ಹೊರೆ ಆಗ್ತಾ ಇರೋದ್ರಿಂದ ಈಗ ನಮಗೆ ಪ್ರತಿ ತಿಂಗಳಿಗೆ 80 ಕೋಟಿಯಷ್ಟು ಹೊರೆ ಆಗ್ತಾ ಇತ್ತು. ಈಗ ಈ ಬೆಲೆ ಏರಿಕೆಯಿಂದ ನಮಗೆ ಕೇವಲ 25ರಿಂದ 30 ಕೋಟಿ ರೂಪಾಯಿ ನಮಗೆ ಕಡಿಮೆ ಆಗುತ್ತೆ, ಅಂದರೆ ಬೆಲೆ ನಮ್ಮ ನಷ್ಟ ಕಡಿಮೆ ಆಗುತ್ತೆ. ಉಳಿದ ಏನು 40, 50, 60 ಕೋಟಿ ರೂಪಾಯಿ 40 ಕೋಟಿ ರೂಪಾಯಿ ಏನು ನಮಗೆ ಜಾಸ್ತಿ ಖರ್ಚಾಗುತ್ತೆ, ಅದನ್ನು ನಾವು ಸೋಲಾರ್ ಪವರ್ ಬಳಕೆ ಮಾಡೋದ್ರ ಮುಖಾಂತರ ಕಡಿಮೆ ಮಾಡಬೇಕಂತ ಒಂದು ಯೋಚನೆ ಮಾಡ್ತಾಯಿದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೋಲಾರ್ ಪ್ಲಾಂಟ್ ಮಾಡಿದರೆ ಸ್ವಲ್ಪ ನಮಗೆ ಈ ಒಂದು ಖರ್ಚು ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಜನರಿಗೆ ಕೂಡ ಹೊರೆ ಕಡಿಮೆ ಆಗುತ್ತೆ.